ವೆಲ್ಕಮ್ ಟು TNIT. ಸೊ ನಾವು ಇವತ್ತು ಗೋದಾರ ಅನ್ನೋ ಮಿಲ್ಕಿಂಗ್ ಫಾರ್ಮ್ ಬಂದಿದ್ದೀವಿ. ಇದು ನೆಲಮಂಗಲ ಹತ್ರ ಇದೆ. ಇಲ್ಲಿ ಹಾಲ್ನ ಯಾವ ತರ ಪ್ರಿಪೇರ್ ಮಾಡ್ತಾರೆ, A2 ಮಿಲ್ಕ್ ಏನೇನ್ ಬೆನಿಫಿಟ್ಸ್ ಇದೆ, ಮಿಲ್ಕಿಂಗ್ ಅಲ್ಲದೆ ಇಲ್ಲಿ ತುಪ್ಪ ಕೂಡ ಮಾಡ್ತಾರೆ, ಅದ್ರ ಪ್ರಾಸೆಸ್ ನ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು? ಗಿರೀಶ್ ಅಂತ. ಸೊ ನೀವಿಲ್ಲಿ ಯಾವ ರೋಲ್ ನ ಪ್ಲೇ ಮಾಡ್ತೀರಾ? ಆಕ್ಚುಲಿ ನಾವು ಮಾರ್ಕೆಟಿಂಗ್ ಸೇಲ್ಸ್ ಎಲ್ಲ ನಾವು ನೋಡ್ಕೊಳ್ತೀವಿ. ಗ್ರೌಂಡ್ ಲೆವೆಲ್ ಅಲ್ಲಿ ಹಸುದೆಲ್ಲ ಬಗ್ಗೆ ನೋಡ್ಕೊಳ್ತೀವಿ. ಸೊ ನಿಮ್ ಫಾರ್ಮ್ ಏನ್ ಹೆಸರಿದೆ? ಚಿಕ್ಕೌದಾರ ಡೈರಿ ಅಂಡ್ ಫಾರ್ಮ್ಸ್ ಎಲ್ಲ ಎಷ್ಟು ವರ್ಷಗಳಿಂದ ಮಾಡ್ತೀವಿ? ಲಾಸ್ಟ್ 3 years. ಸೊ ಇಲ್ಲಿ ಎಷ್ಟು ಹಸುಗಳಿದಾವೆ, ಯಾವ ತರ ಹಸುಗಳಿದಾವೆ? ಟೋಟಲ್ ಇಲ್ಲಿ ಒಂದು 130 ಹಸು ಇದೆ. ಸೊ ಅದರಲ್ಲಿ ಗಿರ್ರು ಮತ್ತೆ ನಮ್ಮ ಸಾಯಿವಾಲ ಸ್ಪೇಟು ಸದ್ಯಕ್ಕೆ ಮಾಡ್ತೀವಿ. ಸೊ ಇದು ನಿಮ್ಮ ಪ್ರಾಸೆಸ್ ಎಷ್ಟು ಅವರ್ ತಗೊಳುತ್ತೆ? ಪ್ರಾಸೆಸ್ 5 to 6 hours ಟೈಮ್ ತಗೊಳುತ್ತೆ. ಮಾರ್ನಿಂಗ್ ಒಂದು 3 AM ಗೆ ಮಿಲ್ಕಿಂಗ್ ಆಗುತ್ತೆ, ಅಪ್ ಟು 4 o'clock ಗೆ ಮಿಲ್ಕಿಂಗ್ ಕ್ಲೋಸ್ ಆಗುತ್ತೆ. 4 to 5:30 ತನಕ ಚಿಲ್ಲಿಂಗ್ ಆಗುತ್ತೆ. ಚಿಲ್ಲಿಂಗ್ ಅಂಡ್ ಪ್ಯಾಕಿಂಗ್ ಆದ್ಮೇಲೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಇಲ್ಲಿಂದ ಡಿಸ್ಪ್ಯಾಚ್ ಆಗಿದ್ದು ಡೈರೆಕ್ಟ್ ಡೆಲಿವರಿಗೆ ಬೆಂಗಳೂರಿಗೆ ಸಪ್ಲೈ ಹೋಗ್ತಾರೆ. ಓಕೆ, ಇಲ್ಲಿ ನೀವು ಹೇಳಿದ್ರಿ ಗಿರ್ ಹಸುಗಳಿದೆ ಅಂತ. ಸೊ ಅದು ಮೂಲತಃ ಎಲ್ಲಿದ್ದು, ಅದ್ರ ಬೆನಿಫಿಟ್ಸ್ ಏನು? ಮೂಲತಃ ರಾಜಸ್ಥಾನ್, ಗುಜರಾತ್ ಮತ್ತೆ ರಾಜಸ್ಥಾನ್ ಪ್ರಾಂತ್ಯದಲ್ಲಿ ಬರುತ್ತೆ ಈ ಹಸು. ಸೊ ಇದು ಹೆಲ್ತ್ ಬೆನಿಫಿಟ್ ಬಂದ್ಬಿಟ್ಟು ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೂಪರ್ ಫುಡ್ ಆಗಿ ವರ್ಕ್ ಕೂಡ ಮಾಡುತ್ತೆ. ಸೊ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಒಳಗೊಂಡಿದೆ. ಸರ್, ಇಲ್ಲಿ ಹಸುಗಳಿಗೆ ನೀವ್ ಏನ್ ಹಾಕ್ತೀರಾ ಊಟ ತಿಂಡಿ? ಊಟ ಅಂತ ಬಂದ್ಬಿಟ್ಟು ಫಸ್ಟ್ ನಾವು ಜೋಳದ ಅದನ್ನ ಕಟ್ ಮಾಡಿ ಜೋಳದ ಫೀಡ್ ಹಾಕ್ತೀವಿ. ಮತ್ತೆ ರಾಗಿ ಹುಲ್ಲು ಹಾಕ್ತೀವಿ. ಮಿಲ್ಕಿಂಗ್ ಟೈಮಲ್ಲಿ ಫೀಡ್ ಕೊಡ್ತೀವಿ 2 ಟೈಮ್, ಬೆಳಗ್ಗೆ ಮತ್ತೆ ಸಂಜೆ ಟೈಮ್. ಸೇಮ್ ಮಿಲ್ಕಿಂಗ್ ಟೈಮಲ್ಲಿ ಊಟನೂ ಅಷ್ಟೇ, ಬೆಳಗ್ಗೆ ಗ್ರೀನ್ ಪೌಡರ್ ಕೊಡ್ತೀವಿ, ಸಂಜೆ ಡ್ರೈ ಪೌಡರ್ ಕೊಡ್ತೀವಿ. ಟೋಟಲ್ ಒಂದ್ ಎಷ್ಟು ಲೀಟರ್ ಹಾಲು ಬರುತ್ತೆ ಒಂದಿನದಲ್ಲಿ? ಇವಾಗ ನಮಗೆ 180 ಇಂದ 250 ಲೀಟರ್. ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ, ಎಂಡಿಂಗ್ ಸಂಜೆ ಕಮ್ಮಿ ಆಗುತ್ತೆ. ನಿಮ್ ಹಾಲಿಗೂ ಬೇರೆ ಇವಾಗ ರೆಗ್ಯುಲರ್ ಆಗಿ ಬರ್ತಿರುವಂತ ಕಂಪನಿ ಹಾಲುಗಳಿಗೂ ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಬಂದ್ಬಿಟ್ಟು ಮೇಡಮ್, ಇದು ಬಂದ್ಬಿಟ್ಟು ಪ್ಯೂರ್ ನಾಟಿ ಹಸು. ಈ ಗಿರ್ರು, ಸಾಯಿವಾಲು, ಕಾಂಕ್ರಜಿ ಏನ್ ಹಸುಗಳು ಇರುತ್ತೆ ಇದೆಲ್ಲ ನಮ್ಮ ಭಾರತ ದೇಶದ ಹಸುಗಳು. ಸೊ ಬೇರೆ ಪ್ಯಾಕೆಟ್ಸ್ ಮಿಲ್ಕ್ ಏನ್ ಬರ್ತಾ ಇದೆ ಅದ್ರ A1 ಮಿಲ್ಕ್. A1 ಅಂತಂದ್ರೆ ಅದೊಂದು ಪ್ರೋಟೀನ್. ನಮ್ದ್ರಲ್ಲಿ ಆಕ್ಚುಲಿ A2 ಪ್ರೋಟೀನ್ ಬರುತ್ತೆ. A2 ಪ್ರೋಟೀನ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಡೈಜೆಷನ್ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ A1 ಬಂದ್ಬಿಟ್ಟು ನಿಮ್ಗೆ ತುಂಬಾ ಹಾರ್ಮ್ಫುಲ್. ಸೊ ಹಾಗಾಗಿ ನಾವು A2 ಮಾಡ್ಬೇಕಂತ A2 ಮಾಡ್ತಾ ಇದ್ದೀವಿ. ಸೊ ಡಿಫ್ರೆನ್ಶಿಯೇಟೆಡ್ ಅಂತ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂತ ಒಳಗೊಂಡಿರುತ್ತೆ. A1 ಅಲ್ಲಿ ಅಷ್ಟೊಂದಾಗಿ ಇರೋದಿಲ್ಲ. ಬಟ್ ಇವಾಗ A1 ಹಾಲಿಗೂ A2 ಹಾಲಿಗೂ ಪ್ರೈಸಿಂಗ್ ಅಂತೂ ಡಿಫ್ರೆನ್ಸ್ ಇದೆ. ಸೊ ನೀವು ಯಾವ ಪ್ರೈಸಿಂಗ್ ಅಲ್ಲಿ ನಾವು ಇವಾಗ ಜನಕ್ಕೆ ತಲುಪಿಸ್ತಾ ಇರೋದು 100 rupees per liter ಕೊಡ್ತಾ ಇದೀವಿ. ಸೊ ಇನ್ನು ಕೆಲವು ಹೋಗ್ತಾ ದಿನಗಳಲ್ಲಿ ನಮ್ದು ಸ್ವಲ್ಪ ಎಸ್ಟಾಬ್ಲಿಷ್ ಆದ್ಮೇಲೆ ಸ್ವಲ್ಪ ಪ್ರೈಸ್ ನಾವು ನೋಡ್ಬಿಟ್ಟು ಒಂದು 90 rupees ತನಕ ಕೊಡೋ ಪ್ಲಾನಿಂಗ್ ಅಲ್ಲಿ ಇದೆ. ಓಕೆ, ಇದು ಹಾಲ್ ಮಾತ್ರನಾ ಅಥವಾ ಬೇರೆ ಪ್ರಾಡಕ್ಟ್ಸ್ ಮಾಡ್ತಿದ್ದೀರಾ? ಮೇಡಮ್, ಅಂದ್ರೆ ನಮ್ಮ ಹತ್ರ ಇವಾಗ ತುಪ್ಪ ಮಾಡ್ತಾ ಇದೀವಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪನ್ನೀರ್ ಮಾಡ್ಬೇಕಂತ ಇದೀವಿ. ಸೊ ಮಿಲ್ಕ್ ಅಲ್ಲಿ ಇನ್ನೂ 2-3 ರೀತಿ ವೆರೈಟಿ ಮಿಲ್ಕ್ ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿ. ಓಕೆ, ಸೊ ಇವಾಗ ತುಪ್ಪದಲ್ಲೂ ಐ ಥಿಂಕ್ 2 ರೀತಿ ತುಪ್ಪ ಮಾಡ್ತಾರೆ. ಆಕ್ಚುಲಿ ನಾವು ಬಿಲೋನೋ ಮೆಥಡ್ ಫಾಲೋ ಮಾಡ್ತೀವಿ. ನಾವು ಬಿಲೋನೋ ಮೆಥಡ್ ಅಂತ ಅಂದ್ರೆ ಹಳೆ ಕಾಲದಲ್ಲಿ ನಮ್ಮ ಊರ್ ಕಡೆ ಯಾವ ತರ ಮಾಡ್ತಿದ್ರು ಆ ತರ. ಅಂದ್ರೆ ಫಸ್ಟ್ ಹಾಲ್ನ ಚೆನ್ನಾಗಿ ಒಂದು 2 to 3 hours ಹಾಲ್ನ ಕಾಯಿಸ್ತೀವಿ. ತಣ್ಣಗಾದ್ಮೇಲೆ ಎಪ್ಪಾಕ್ತಿವಿ. ಎಪ್ಪಾದ್ಮೇಲೆ ಮೊಸರಾಗುತ್ತೆ. ಮೊಸರಾದ್ಮೇಲೆ ಅದನ್ನ ಕಡದ್ಬಿಟ್ಟು ನಮ್ದು ಮಷಿನ್ಸ್ ಇರುತ್ತೆ, ಆ ಮಷಿನ್ ಅಲ್ಲಿ ಕಡದ್ಬಿಟ್ಟು ನೆಕ್ಸ್ಟ್ ಬೆಣ್ಣೆ ಬರುತ್ತೆ. ಬೆಣ್ಣೆನ ಕಾಯಿಸ್ಬಿಟ್ಟು ತುಪ್ಪ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ಸ್ ಆಗಲಿ ಯಾವುದೇ ರೀತಿ ಆಡ್ ಮಾಡೋದಿಲ್ಲ ನಾವು. ಸೊ ಒಂದ್ ದಿನದಲ್ಲಿ ಎಷ್ಟು ಪ್ಯಾಕೆಟ್ ಹಾಲ್ಗಳು ಮಾಡ್ತೀರಾ ಅಂಡ್ ಯಾವ ತರ ಇದ್ರ ಡೆಲಿವರಿ ಪ್ರಾಸೆಸ್ ಅಂತ? ಕರೆಂಟ್ಲಿ ಇವಾಗ ನಾವು 100 ಲೀಟರ್ಸ್ ಸಪ್ಲೈ ನಾವು ಬ್ಯಾಂಗ್ಳೂರ್ಗೆ ಕೊಡ್ತಾ ಇದೀವಿ. ಆಕ್ಚುಲಿ 180 ಲೀಟರ್ಸ್ ಬರ್ತಾ ಇದೆ. ಬಟ್ ನಾವು ಮಿಕ್ಕಿದ ಹಾಲ್ನ ಬಂದ್ಬಿಟ್ಟು ತುಪ್ಪ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಕರೆಂಟ್ಲಿ 100 ಲೀಟರ್ಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ. ಸೊ ಇದು ನಿಮ್ದು 1 day ಡೆಲಿವರಿ ಪ್ರಾಸೆಸ್ ಅಥವಾ ನಿಮ್ಗೆ ಹೆಂಗ್ ಜನ ಆರ್ಡರ್ ಕೊಡಬೇಕು ಅಂಡ್ ನಿಮ್ಮ ಒಂದು ಡೆಲಿವರಿ ಪ್ರಾಸೆಸ್ಗೂ ಬೇರೆ ಕಂಪನಿಗಳಲ್ಲಿರುವಂತ ಡೆಲಿವರಿ ಪ್ರಾಸೆಸ್ಗೂ ಏನ್ ವ್ಯತ್ಯಾಸ ಇದೆ? ಬೇರೆಯವರು ಯಾವ ತರ ಮಾಡ್ತಾರೆ ಅಂದ್ರೆ ಮೇಡಮ್, ಅವರು ರೈತರ ಕಡೆಯಿಂದ ಪ್ರೊಕ್ಯೂರ್ ಮಾಡ್ಕೊಂಡು ನಂತರ ಫ್ಯಾಕ್ಟ್ರಿಗೆ ಹೋಗುತ್ತೆ. ಫ್ಯಾಕ್ಟ್ರಿಲಿ ಅದರೆಲ್ಲ ಏನೇನು ಪ್ರಾಸೆಸ್ ಇರುತ್ತೆ ಆ ಪ್ರಾಸೆಸ್ ಎಲ್ಲ ಮುಗಿಸಿ ನಂತರ ಡೋರ್ ಡೆಲಿವರಿ ಆಗೋದಕ್ಕೆ ಅಪ್ ಟು 24 to 48 hours ಟೈಮ್ ತಗೊಳುತ್ತೆ. ನಮ್ದು ಆ ಥರ ಇಲ್ಲ ಮೇಡಮ್. ಮಾರ್ನಿಂಗ್ ಏನು ಮಿಲ್ಕಿಂಗ್ ಆಗುತ್ತೆ, ಚಿಲ್ಲಿಂಗ್ ಆಗುತ್ತೆ, ಇಲ್ಲಿಂದ ಡೈರೆಕ್ಟ್ ಕಸ್ಟಮರ್ಗೆ ಡೋರ್ ಡೆಲಿವರಿ ಆಗುತ್ತೆ. ಸೊ ನಮ್ದು ಬಂದ್ಬಿಟ್ಟು ಅರೌಂಡ್ ಹಾರ್ಡ್ಲಿ ಒಂದು 4 hours ಓಲ್ಡ್ ಮಿಲ್ಕ್ ಇರುತ್ತೆ.
ಸೊ ಈ ವಿಡಿಯೋ ಅಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಯಾವ ತರ ಮಿಲ್ಕಿಂಗ್ ನಡೆಯುತ್ತೆ, ಪ್ರಾಸೆಸ್ ಏನು, ಯಾವ ತರ ಹಸುಗಳಿದಾವೆ, ಪ್ರತಿಯೊಂದು ಇನ್ನಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ನ ಮೆನ್ಷನ್ ಮಾಡಿದೀವಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು TNIT.